ನೋಡಿ ವೀಕ್ಷಕರೇ, ಯಾರ್ಯಾರು ಬಂದಿದ್ರು ನೋಡೋಣ ಕಚೇರಿಯಲ್ಲಿ. ಏನ್ ಸ್ವಾಮಿ, ಒಂದು ಫ್ಯಾನ್ ಒಬ್ರು ಇಲ್ಲ, ಫ್ಯಾನು ಲೈಟ್ ಮಾತ್ರ ಆನ್ ಆಗಿದೆ. ಏನಿದ್ರ ಅರ್ಥ? ನೋಡೋಣ. ವಿದ್ಯುತ್ ಇದು ಹಿಂಗ್ ಯೂಸ್ ಮಾಡ್ತಾವ್ರೆ. ಪದನಾಮಗಳಿಲ್ಲ ಇನ್ನಾರಿ ಹಿಡ್ಕೊಳ್ಳಿ. ಪದನಾಮಗಳಿರ್ಲಿ ಸ್ವಾಮಿ, ಇಷ್ಟು ವಿದ್ಯುತ್ ಹಾಳು ಮಾಡ್ತಾವ್ರಲ್ರಿ. ನೋಡಿ, ಯಾವ ಅಧಿಕಾರಿಗಳು ಇಲ್ಲ, ಪದನಾಮಗಳಿಲ್ಲ, ಒಬ್ಬರು ನರಪಿಳ್ಳ ಇಲ್ಲ ಇಡೀ ಆಫೀಸಲ್ಲಿ. ಅಲ್ಲ, ಇಷ್ಟು ಫ್ಯಾನ್ಗಳು ಓಡ್ತಾವೆ, ಇಷ್ಟು ಲೈಟ್ಗಳು, ಯಾರದದು ದುಡ್ಡು? ನೋಡಪ್ಪ, ಇಲ್ಲಿ ಯಾರು ಇಲ್ಲ, ಪದನಾಮಗಳಿಲ್ಲ, ಲೈಟ್ಗಳು, ಜವಾಬ್ದಾರಿ ಬೇಡ. ಒಂದೇ ಒಂದು ನರಪಿಳ್ಳ ಇಲ್ಲ. ಏನ್ ಅನ್ಕೊಂಡ್ಬಿಟ್ಟವ್ರೆ? 10 ಗಂಟೆ ಆಯ್ತಲ್ಲ, ಬರ್ತಾರಪ್ಪ, ಯಾವಾಗ ಬರ್ತಾರ? ಇಲ್ಲಾರು ಇಲ್ಲ ನೋಡಿ, ಅದ್ ನೋಡೋಣ. ನೋಡಿ ಈ ಕಡೆ ತೋರ್ಸಪ್ಪ. ನೋಡಿ, ಎಲ್ಲ ಖಾಲಿ ಖಾಲಿ, ಪದನಾಮಗಳಿಲ್ಲ, ಒಂದು ಅಧಿಕಾರಿ ಇಲ್ಲ. ನೋಡಿ, ಇದು ಪದನಾಮಗಳಿಲ್ಲ, ಒಂದು ಅಧಿಕಾರಿ ಇಲ್ಲ. ಬನ್ನಿ ನೋಡೋಣ ಮುಂದಕ್ಕೆ. ಇದಕ್ಕೆ ಎದ್ದಾರಪ್ಪ, ಎಲ್ಲಿ ಸೆಕ್ರೆಟರಿ ಆಫೀಸಲ್ಲಿ? ಇಲ್ಲಿ ಮೇನ್ ಎಲ್ಲಿ ಡೈರೆಕ್ಟರ್ ಚೇಂಬರ್ ಎಲ್ಲ. ನೋಡಿ, ಇದು ಡೈರೆಕ್ಟರ್ ಬಂದಿಲ್ಲಲ್ಲ. ಬನ್ನಿ ಡೈರೆಕ್ಟರ್ ನೋಡ್ಕೊಂಡ್ ಬರೋಣ. ಬನ್ನಿಪ್ಪ, ಡೈರೆಕ್ಟರ್ ಚೇಂಬರ್ ನೋಡೋಣ. ನೇರಪ್ಪ ತೋರ್ಸಪ್ಪ ಡೈರೆಕ್ಟರ್ ಬೇರೆ ರೆಸ್ಟೋರೆಂಟ್ ಇವರು. ಬನ್ನಿ ಗೋಡ ಮಾತು. ಅಲ್ಲ, ನಿಮ್ಗೇನೋ ಟೈಮ್ ಸರಿಯಾಗಿ ಸಂಬಳ ಬಂತು, ಸರ್ಕಾರ ಬರ್ಬಾದ್ ಆಗ್ತಾ ಇದೆ ಈಗಲೇ ಅಂತದ್ರಲ್ಲಿ ಇದು ಬೇರೆನಾ? ಎಡಬಲಿನಾ ಪದನಾಮಗಳಲ್ಲಿ ಇವರು ಡಬಲ್ ಸರಿ. ಪ್ರತಿಯೊಂದು ಯಾವ ಟೇಬಲ್ ಮೇಲೇನು ಒಂದು ಅವ್ರದ್ದು ಇದಿರ್ಬೇಕಲ್ವಾ? ಪದನಾಮ ಇಲ್ಲ, ಯಾರು ಇಲ್ಲ, ಯಾರು ಇಲ್ಲ. ಅವ್ರು ನೋಡೋಣ, ನಾವು ಅವ್ರ ಚೇಂಬರ್ ನೋಡ್ಬಿಡೋಣ, ಆಮೇಲೆ ಮಾತಾಡೋಣ. ಯಾರು, ಯಾವ ಅಧಿಕಾರಿ, ಅವ್ರ ಹೆಸರೇನು, ಎಲ್ಲೂ ಇಲ್ಲ. ಏನಿದು ಅಂದ್ರೆ ನಮ್ ಇಷ್ಟ ಬಂದಂಗ ಇರ್ಬೋದು ಅಂತ ಅನ್ಕೊಂಡ್ಬಿಟ್ಟ. ನೋಡಿ, ಎಲ್ಲಿ ನೋಡಿದ್ರು ವಿದ್ಯುತ್. ದುಡ್ಡು ಅನ್ನೋದು ಎಲ್ಲಿಂದ ಬರುತ್ತೆ ಸ್ವಾಮಿ ಇವ್ರಿಗೆಲ್ಲ? ನೋಡಿ ಸ್ವಾಮಿ, ಅಧಿಕಾರಿನೇ ಬಂದಿಲ್ಲ. ಅಧಿಕಾರಿ ಬರೋಕ್ ಮುಂಚೆನೆ ವಿದ್ಯುತ್ ಚಲಾವಣೆ ಆಗ್ಬಿಟ್ಟಿದೆ. ಇದಕ್ಕೆಲ್ಲ ಏನು ಅವ್ರ ಮಲ್ಕೊಂಡು ಕೂಡ ಹಾಸ್ಪಿಟಲ್ ಐತೆ. ಇದ್ಯಾರಿಗೆ ಸ್ವಾಮಿ? ಅವ್ರಿಗೆ ಇದೇನಕ್ಕೆ? ಏನು ಮಲ್ಕೊಳ್ಳೋದಕ್ಕ? ಮತ್ತೆ ಇನ್ನೇನಕ್ಕೆ ಅದು ಬೆಡ್ ಹಾಕೊಂಡಿರೋದು? ಯಾರು ಬೆಡ್ ಹಾಕ್ಬಾರ್ದು? ಬೆಡ್ ಎಲ್ಲ ಹಾಕೋದಕ್ಕೆ ಎಲ್ಲ ಅವಕಾಶ ಇದೆ ಅಂತ ಅಂದ್ಕೊಂಡಿದ್ದಾರೆ. ನೋಡಿ ನೋಡಿ ವೀಕ್ಷಕರೇ, ಸಾರ್ವಜನಿಕರೇ, ಗಣತವೆತ್ತ ಸಾರ್ವಜನಿಕರೇ, ಕರ್ನಾಟಕ ರಾಜ್ಯದ ಒಂದು ಏನು ಕೆರೆ ಸಂರಕ್ಷಣಾ ಒಂದು ಕಚೇರಿಗೆ ಬಂದಿದ್ದೀವಿ, KTCDA ಒಂದು ಕಚೇರಿಗೆ ಬಂದಿದ್ದೀವಿ. ಈ ಅಧಿಕಾರಿ ಏನು ಬೆಡ್ ಎಲ್ಲ ಹಾಕೊಂಡಿದ್ದಾರೆ, ಮಂಚ ಹಾಕೊಂಡು ಬೆಡ್ ಹಾಕೊಂಡಿದ್ದಾರೆ. ಇವರು ಸ್ವಂತ ಖರ್ಚಿದ್ದೆ, ಸ್ವಂತ ಕಚೇರಿ ಏನೋ, ಇವರು ಏನು ಇವ್ರದ್ದು ಸ್ವಂತ ಮನೆ ಅನ್ನೋ ರೀತಿಯಲ್ಲಿ ಇದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಯಾರ ದುಡ್ಡು? ಇಡೀ ಕಚೇರಿಯಲ್ಲಿ ಪ್ರತಿಯೊಂದು ಫ್ಯಾನ್ ಓಡ್ತಾ ಇದೆ, ಲೈಟ್ ಇದೆ. ಅಧಿಕಾರಿ ಒಬ್ಬರೇ ಒಬ್ಬ ಅಧಿಕಾರಿ ಇಲ್ಲ. ನಾಚಿಕೆಗೇಡು, ಅನಾಚಾರ, ಅಸಹ್ಯ. ಟೈಮ್ ಗೊತ್ತಿದೆಯಲ್ಲ, ನೋಡ್ತಾ ಇದಾರಲ್ಲ. ಏನ್ ಅನ್ಕೊಂಡಿದ್ದಾರೆ ಇವ್ರನ್ನು? ಯಾವುದೇ ಟೇಬಲ್ ಮೇಲೆ ಒಂದು ಪದನಾಮ ಇಲ್ಲ, ಒಂದು ಬೋರ್ಡ್ ಇಲ್ಲ, ಯಾವ ಅಧಿಕಾರಿ ಹೆಸರಿಲ್ಲ. ಏನಕ್ಕೆ ಇವರೆಲ್ಲಾನು? ಏನ್ ಅನ್ಕೊಂಡಿದ್ದಾರೆ ಇವ್ರು? ನೋಡಿ, ಅಲ್ಲಿ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ, ಇಲ್ಲಿ ನೋಡಿ, ಇಲ್ಲಿ ಬೋರ್ಡ್ ತೋರಿಸಿ. ಇದು ಕಚೇರಿ ಹೆಸರು.
ಆಚೆ ತೋರಿಸಿದ್ದೀನಿ ಬನ್ನಿ. ಒಂದು ಕೆರೆನ ಸಂರಕ್ಷಣೆ ಮಾಡೋ ಯೋಗ್ಯತೆ ಈ ಒಂದು ಅಧಿಕಾರಿಗಳಿಗಿಲ್ಲ. ಇಡೀ ಬೆಂಗಳೂರಿನಲ್ಲಿರುವಂತ ಕೆರೆಗಳನ್ನೆಲ್ಲ ಸರ್ವನಾಶನ ಮಾಡಿದ್ರು, ಉಳಿಸುವಂತ ಒಂದು ಯೋಗ್ಯತೆನೂ ಇಲ್ಲ ಇವರಿಗೆ. ಆ ಒಂದು ನಿರ್ದೇಶಕರು ಮೇಡಮ್ ಅವರು ರಾಘವನ್ ಅಂತೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿಇಒ. ಇಷ್ಟೊತ್ತಾದ್ರೂ ಒಂದು ಅಧಿಕಾರಿ ಬಂದಿಲ್ಲ ಅಂತ. ಡೈರೆಕ್ಟರ್ ಬಂದು ಪವಿತ್ರ ಅಂತ, BK ಪವಿತ್ರ. ಮೇಡಮ್ ಅವ್ರ ನಂಬರ್ ಇದೆಯಪ್ಪ? ಇವರ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ನ್ಯಾಯ ಒದಗಿಸುವಂತ ಒಂದು ಇದಿಲ್ವಾ, ಜವಾಬ್ದಾರಿ ಇಲ್ವಾ? ಫೋನ್ ನಂಬರ್ ಕೊಡಿಪ್ಪ. ಭಯ ಭಕ್ತಿ ಏನು ಇಲ್ಲ. ಯಾರು ದುಡ್ಡು ಅನ್ಕೊಂಡಿದ್ದಾರೆ ಇವರೆಲ್ಲಾನು? ಯಾರು ದುಡ್ಡು ಇಲ್ಲ, ಯಾರು ಇಲ್ಲ ನೋಡಿ, ಇವರೆಲ್ಲ ವಿದ್ಯಾಭ್ಯಾಸ, ಇವರ ಒಂದು ಪದವಿಗೆ ಅನ್ಯಾಯ ಮಾಡೋದಕ್ಕೆ ಬಂದಿದ್ದಾರೆ ಇವರು. ನಮ್ಮ ಸಾರ್ವಜನಿಕ ತೆರಿಗೆ ನೋಡಿ, ಮತ್ತೆ ನಾನು ನೀರು ಕುಡಿಯೋದಕ್ಕೆ ಮೋಸ ನೋಡಿ ವೀಕ್ಷಕರೇ, ಮೋಸ ಮಾಡೋದಕ್ಕೆ ಬಂದಿರೋ ನೋಡಿ ವೀಕ್ಷಕರೇ, ಈಗ 10 ಕಾಲ ಆಯ್ತು, ಒಂದು ಅಧಿಕಾರಿ ಒಳಗಡೆ ಬಂದಿಲ್ಲ ಅಂದ್ರೆ ಸಾರ್ವಜನಿಕರ ಸಂಬಳ ತಿಂತಾ ಇದಾರ ಇಲ್ಲ ಇವ್ರದೇ ಕಚೇರಿ ಆಗೋಗಿದೆಯಾ ಗೊತ್ತಿಲ್ಲ. ಸಾರ್ವಜನಿಕರ ಕಚೇರಿ ಅಂದ್ರೆ ಟೈಮ್ ಸರಿಯಾಗಿ ಬರಬೇಕಾಗಿರುವ ಅವರ ಆದ್ಯ ಕರ್ತವ್ಯ. ಆದ್ರೆ ಒಂದೇ ಒಂದು ಅಧಿಕಾರಿ ಬಂದಿಲ್ಲ ಅಂದಾಗ ಈಗ 10 ಕಾಲ ಆಗಿದೆ, 10 ಗಂಟೆ 15 ನಿಮಿಷ ಆಗಿದೆ, ಒಂದು ಅಧಿಕಾರಿ ಒಳಗಡೆ ಇಲ್ಲ. ಫ್ಯಾನ್ಗಳು ಲೈಟ್ಗಳು ಅನಗತ್ಯವಾಗಿ ಉರಿತಾ ಇದ್ದಾವೆ, ಸುತ್ತಾ ಇದ್ದಾವೆ ಫ್ಯಾನ್ಗಳು. ಅಂದ್ರೆ ಯಾರಪ್ಪನ ಸೊತ್ತು ಹಾಳಾಗ್ತಾ ಇದೆ. ಸಾರ್ವಜನಿಕರೇ ನಾವೇ ಎಚ್ಚೆತ್ಕೊಬೇಕು. ಯಾಕಂದ್ರೆ ವಿಧಾನಸೌಧದಲ್ಲಿರುವ ಅಧಿಕಾರಿಗಳನ್ನ ನಾವು ದಂಡಿಸಿ ನಾವು ಕೆಲಸ ಮಾಡಿಸ್ತೀವಿ ಅಂತ ಇರುವ ಶಾಸಕರಾಗಲಿ ಮಿನಿಸ್ಟರ್ಗಳಾಗಲಿ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲದಕ್ಕೆ ಇದೆಲ್ಲ ಈ ಮಾದರಿ ಆಗಿರೋದು. ಹಾಗಾಗಿ ಅಧಿಕಾರಿಗಳಿಗೆ ಚಾಟಿ ಬೀಸದ ಈ ಸರ್ಕಾರಗಳು ನಮಗೇನಕ್ಕೆ, ಈ JCB ಸರ್ಕಾರಗಳು ಏನಕ್ಕೆ ಅನ್ನೋದು ನಮ್ಮ ಯಕ್ಷ ಪ್ರಶ್ನೆ ಆಗಿದೆ. ಒಂದೇ ಒಂದು ಅಧಿಕಾರಿ 10:30 ಆಗ್ತಾ ಬಂದಿದೆ, ಯಾವ ಅಧಿಕಾರಿ ಬಂದಿಲ್ಲ ಅಂದಾಗ ಇಂಥ ಏನ್ ಸಮಸ್ಯೆಗಳು ನಮಗೆ ಬೇಕಾ, ಏನಕ್ಕೆ ಬೇಕು ನಮ್ಮ ಸಮಸ್ಯೆಗಳು, ಇದನ್ನೆಲ್ಲ ನಾವು ಕಟ್ಟಿಕೊಂಡು ಏನ್ ಮಾಡಬೇಕು? ಈ ಭ್ರಷ್ಟ ಅಧಿಕಾರಿಗಳನ್ನ ನಾವು ಸಂಬಳ ಕೊಟ್ಕೊಂಡು ಸಾಕೊಂಡಿರೋದಕ್ಕೆ ನಮ್ಗೇನು ಹುಚ್ಚ ಆ ಮಟ್ಟಕ್ಕೆ ಹೋಗಿದೆ. ಯಾಕಂದ್ರೆ ಅಧಿಕಾರಿಗಳನ್ನ ಕೇಳೋದಿಲ್ಲ, ಮಾಡೋದಿಲ್ಲ, ಯಾವುದೂ ಇಲ್ಲ. ಅಧಿಕಾರಿಗಳು ಇಲ್ಲವೇ ಇಲ್ಲ. ಅಧಿಕಾರಿಗಳೇ ಮಾಯ. ಆ ಕಚೇರಿ ಈ ಕಚೇರಿ 2 ಕಚೇರಿ ಖಾಲಿ. ನಮ್ಮ ವ್ಯವಸ್ಥೆಯ ಹಣ ಪೋಲಾಗ್ತಾ ಇದೆ. ಇಲ್ಲಿರುವ ಇದಕ್ಕೆ ಸಂಬಂಧಪಟ್ಟ ಮಿನಿಸ್ಟ್ರು ಕಾರ್ಯನಿರ್ವಹಿಯಿಂದ ಇದ್ದಿಲ್ಲ. ಹಾಗಾಗಿ ದಯವಿಟ್ಟು ಸಾರ್ವಜನಿಕರೇ ನೀವು ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ಈ ಏನು ನಾವು ಶಾಸಕಾಂಗದಲ್ಲಿ ಕಾರ್ಯವನ್ನ ನಾವು ಕೆಲಸ ಮಾಡಿಸ್ತೀವಿ ಅಂತ ಬಂದು ವಿಧಾನಸೌಧದಲ್ಲಿ ಅವರು ಏನು ರಿಕ್ಲೈನ್ ಸೋಫಾಗಳು ಮತ್ತು ಸೋಫಾಗಳಲ್ಲಿ ಮತ್ತು ಮಸಾಜ್ ಚೇರ್ಗಳಲ್ಲಿ ಬಿಜಿ ಆಗಿದ್ದಾರೆ ಹೊರತು ಈ ಅಧಿಕಾರಿಗಳನ್ನ ಚಾಟಿ ಬೀಸಿ ಕೆಲಸ ಮಾಡಿಸೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಮೇಲೋಟಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ಇಂಥ ಭ್ರಷ್ಟ ಶಾಸಕರು, ಇಂಥ ಭ್ರಷ್ಟ ಏನು ನಮ್ಮ ಮಿನಿಸ್ಟರ್ಗಳನ್ನ ನಾವು ಇಟ್ಕೊಂಡು ಏನು ಮಾಡೋಕ್ಕಾಗೋದಿಲ್ಲ. ಅವರಿಗೆ ಸರಿಯಾಗಿರುವಂತ ಅಧಿಕಾರಿಗಳಾಗಿರುವಂತ ಈ ಭ್ರಷ್ಟ ಏನು ಈ ಕೆರೆ ಪ್ರಾಧಿಕಾರದಲ್ಲಿ ಯಾರ್ಯಾರಿದ್ದಾರೋ ಇಷ್ಟೊತ್ತಾದ್ರೂ ಕಚೇರಿಗೆ ಬಂದಿಲ್ಲ ಅಂದಾಗೆ ಗೊತ್ತಾಗುತ್ತೆ ಇವರು ಎಷ್ಟು ಭ್ರಷ್ಟತನ, ಎಷ್ಟು ನೆಗ್ಲೆಕ್ಟ್ ಇದೆ ಕೆಲಸ ಮಾಡೋದಕ್ಕೆ. ನಾನು ಏನಂತ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ, ಕೆಲಸ ನನ್ನ ಮರ್ಜಿ, ಸಂಬಳ ನನ್ನ ತಾಕತ್ತು, ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು ಅಂತ. ಹಾಗಾಗಿ ಆ ಮಟ್ಟಕ್ಕೆ ಹೋಗಿದೆ ಕೆರೆ ಅಧಿಕಾರ. ಇನ್ನೆಲ್ಲಿ ಸಮಸ್ಯೆ ಇಲ್ಲೇ ಆಪರೇಷನ್ ಮಾಡಬೇಕು, ಇನ್ನು ಕೆರೆಗಳನ್ನೆಲ್ಲ ಆಪರೇಷನ್ ಮಾಡೋದಿಲ್ಲ. ಹಾಗಾಗಿ ಯಾವ ಅಧಿಕಾರಿಗಳನ್ನ ಕೆಲಸ ಮಾಡಿಸ್ತೀವಿ ಅಂತ ನಾವು MLAಗಳಾಗಬೇಕು, ನಾವು ಮಿನಿಸ್ಟರ್ಗಳಾಗ್ತೀವಿ ಅಂತ ಬಡಾಯಿ ಮುಚ್ಕೊಂಡು ಬರ್ತವೆ ಈ JCB ಪಾರ್ಟಿಗಳು. ಈ ಮಟ್ಟಕ್ಕೆ ಅಧಿಕಾರಿಗಳಿಗೆ ಕೆಲಸ ಮಾಡಿಸೋದಕ್ಕಾಗ್ತಿದ್ದ ಅಲ್ಲಿ ಇವರು ಬಿಟ್ಟು ತೊಲಗಬೇಕು. ಇಂಥ ರಾಜಕೀಯ ಯಾರಿಗೆ ಬೇಕು? ಇಂಥ ದರಿದ್ರ ರಾಜಕೀಯ ಅಂತ ಹೇಳ್ಬೋದು, ಇಲ್ಲ ಅಸಹ್ಯ ರಾಜಕೀಯ ಅಂತ ಹೇಳ್ಬೋದು. ಇಂತಹ ಅಧಿಕಾರಿಗಳಲ್ಲಿ ಕೈಯಲ್ಲಿ ಕೆಲಸ ಮಾಡ್ಸಕ್ಕಾಗೋದಿಲ್ಲ ಅಂದ್ರೆ ಇದಕ್ಕೊಂದು ಸಿಸ್ಟಮ್ ಬೇಕು. ಇದಕ್ಕೆ ಇಷ್ಟು ಗಾಡಿಗಳು, ಇಷ್ಟು ಪೆಟ್ರೋಲ್, ಡೀಸೆಲ್ ಮತ್ತು ಕರೆಂಟ್ ವೆಚ್ಚ ಎಲ್ಲಾ ಸೇರಿ ಲಕ್ಷಾಂತರ ರೂಪಾಯಿ ನಮ್ಮ ದುಡ್ಡನ್ನ ಪೋಲ್ ಮಾಡೋದಕ್ಕೆ ಕಾರಣ ಇಂದಿನ ರಾಜಕಾರಣನೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು ವೀಕ್ಷಕರೇ.
ಹಾಗಾಗಿ ದಯವಿಟ್ಟು ಎಲ್ಲರೂ ಒಂದಾಗಬೇಕಾಗ್ತದೆ. ಇಂಥ ಕಡು ಭ್ರಷ್ಟ ಅಧಿಕಾರಿಗಳನ್ನ ನಾವೇ ಖಂಡಿಸ್ಬೇಕಾಗ್ತದೆ. ಯಾಕಂದ್ರೆ ಇಷ್ಟೊತ್ತಾದ್ರೂ ಒಂದು ಅಧಿಕಾರಿ ಕಚೇರಿ ಬಂದಿಲ್ಲ ಅಂದಾಗ ಯಾವ ಮಟ್ಟಕ್ಕೆ ಇಲ್ಲಿನ ವ್ಯವಸ್ಥೆ ಅವ್ಯವಸ್ಥೆನ ಕಣ್ಣು ಕಾಣಿಸ್ತಾ ಇದೆ ಅನ್ನೋದನ್ನ ನಿಮಗೆಲ್ಲ ತೋರಿಸ್ತಾ ಇದ್ದೀವಿ. ನಾವು ನೋಡಿ ಆನೇಕಲ್ಲಿಂದ ಇಲ್ಲಿ ನಾವು ಬಂದಿದ್ದೀವಿ. ಈ ಅಧಿಕಾರಿಗಳು ಹಿಂದಿನ ಅಧಿಕಾರಿಗಳು ಇಲ್ಲಿ ಬರೋದಕ್ಕೆ ಆಗಿಲ್ಲ. ಅಲ್ಲಿಗೆ ಲೆಕ್ಕ ಕೊಡಿ, ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ. ನನಗೆ ಸಂಬಳ ಮತ್ತೆ ನನ್ನ ಗಿಂಬಳ ಇಲ್ಲ ಕೆಲಸ ನನ್ನ ಮರ್ಜಿ ಅನ್ನೋ ಲೆಕ್ಕಕ್ಕೆ ಅಲ್ಲಿ ಆಫೀಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಹಾಗಾಗಿ ಇಂಥ ಅಧಿಕಾರಿಗಳನ್ನ ನಾವು ಬಡಿಸಿಲ್ಲ ಅಂದ್ರೆ ಈ ನಮ್ಮ ಮಿನಿಸ್ಟರ್ಗಳು ನಮ್ಮ MLAಗಳು ಕೆಲಸ ಮಾಡೋದನ್ನ ಮಾಡ್ತಾರೆ ಅನ್ನೋದು ಆಸೆಗೆಲ್ಲ ಬಿಟ್ಟುಬಿಡಿ. ಇವ್ರು ಮಾಡಲ್ಲ ಅನ್ನೋದೇ ಗೊತ್ತಾಗ್ತಾ ಇದೆ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.